ಬಾಯ್ಲಿ ಇಲ್ಲ ಬಿಡು ಬಾಯ್ಲಿ ತೆಗಿ ಇದೊಂದು ತೆಗಿ ಇದೊಂದು ತೆಗಿ ಇಲ್ಲ ನಾನು ಕೊಡಲ್ಲ ಅದು ಕೊಡಿಲಿ ಇಲ್ಲ ನಾನು ಕೊಡಲ್ಲ. ಹೇ ಮಲಡೀಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನನ್ನ ವೈಫ್ಗೆ ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಏನು ಪ್ರ್ಯಾಂಕ್ ಅಂತಂದರೆ, ಅವಳಿಗೆ ತುಂಬ ಫೇವ್ರೆಟ್ ಬಟ್ಟೆಗಳೆಲ್ಲ ಇದೆ, ಬಟ್ ಅವಳು ಹಾಕದೆ ತುಂಬ ಟೈಮ್ ಆಯಿತು. ಸುಮ್ಮನೆ ಇಟ್ಕೊಂಡಿದ್ದಾಳೆ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ. ಅದರಲ್ಲಿ ಅವರಮ್ಮ ಕೊಟ್ಟಿದ್ದು ಬಟ್ಟೆ ಇಂಥದ್ದೆಲ್ಲ ಇದೆ. ಅದಕ್ಕೆ ನಾನು ಇವತ್ತು ಕಾಲ್ ಬರ್ತಿದೆ ಅನಾಥಾಶ್ರಮದಿಂದ ಬಟ್ಟೆ ಎಲ್ಲ ಬೇಕು ಅಂತ. ಅದಕ್ಕೆ ನಾನು ಅವ್ಳ ಬಟ್ಟೆನ ಫ್ರೀಯಾಗಿ ಅವ್ರಿಗೆ ಕೊಡ್ತಾ ಇದ್ದೀನಿ ಅನ್ನೋ ಥರ ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಬನ್ನಿ. ಅವ್ರು ಇನ್ನೂ ಮಲಗಿದ್ದಾರೆ. ಜಸ್ಟ್ ಚೆಕ್ ಮಾಡಿದೆ, ಅವ್ರು ಇನ್ನೂ ಎದ್ದಿಲ್ಲ, ಮಲ್ಕೊಂಡಿದ್ದಾರೆ. ಅವರು ಎದ್ದೇಳಕ್ಕೆ ಮುಂಚೆ ನಾನು ಕ್ಯಾಮ್ರಾ ಸೆಟಪ್ ಮಾಡ್ಕೋಬೇಕು. ಮೈಕ್ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಮೈಕ್ ಯೂಸ್ ಮಾಡಿದ್ರೆ ನಾನು ಪ್ರ್ಯಾಂಕ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನು ಕ್ಯಾಮ್ರಾದೇ ಇನ್ಬಿಲ್ಟ್ ಮೈಕಲ್ಲಿ ರೆಕಾರ್ಡ್ ಮಾಡ್ತೀನಿ. ಎಷ್ಟು ಕ್ಲಿಯರಾಗಿ ಬರುತ್ತೆ ಗೊತ್ತಿಲ್ಲ. ಇದ್ರ ಹಿಂದೆ ಇಟ್ಬಿಟ್ಟು ಅಲ್ಲಿ ಬರೀ ಲೆನ್ಸ್ ಮಾತ್ರ ಸ್ವಲ್ಪ ಕಾಣೋ ಥರ ಮಾಡಿ ಕರೆಕ್ಟಾಗಿ ಸೋಫಾ ಪಾಯಿಂಟ್ ಮಾಡೋ ಥರ ಇಡ್ತೀನಿ. ಓಕೆ, ನನ್ನ ಕ್ಯಾಮ್ರಲ್ಲಿ ರೆಡಿಯಾಗಿದೆ. ಇದು ನಿಮಗೋಸ್ಕರ ತೋರ್ಸೋಕ್ಕಷ್ಟೇ. ಮತ್ತೆ ಇದ್ರ ಮೇಲೆ ಒಂಚೂರು ಏನಾದರೂ ಕವರ್ ಮಾಡಿ ಗೊತ್ತಾಗದೇ ಇರೋ ಥರ ಇಡ್ತೀನಿ. ಸೊ ಇದು ಡೈರೆಕ್ಟು ಸೋಫಾ ಪಾಯಿಂಟ್ ಆಗ್ತದೆ. ಸೊ ಬನ್ನಿ, ರೆಡಿ. ನನಗೆ ಇನ್ನೊಂದು ಕ್ಯಾಮರಾ ಬೇಕು, ಅದು ಆ ರೂಮಲ್ಲಿದೆ. ಎದ್ಲು ಒಪ್ಪು ಮಾಡ್ಕೋತಾ ಇದ್ದಾಳೆ. ಹಲೋ ಹಲೋ ಯಾರು? ಸರ್ ನಮಸ್ಕಾರ. ನಮಸ್ಕಾರ ಸರ್ ನಾವು ಇಲ್ಲಿ ಅನಾಥಾಶ್ರಮದಿಂದ ಮಾತಾಡ್ತಾ ಇರೋದು. ಓಕೆ, ನಮಗೆ ಸ್ವಲ್ಪ ಹಳೆ ಬಟ್ಟೆಗಳು ಬೇಕಿತ್ತು. ಅನಾಥಾಶ್ರಮದಲ್ಲಿ ಹುಡುಗಿಯರಿದ್ದಾರೆ ಮತ್ತೆ ಹೆಂಗಸರೆಲ್ಲ ಇದ್ದಾರೆ ಸರ್. ಹಳೆ ಬಟ್ಟೆಗಳಿದ್ರೆ ಬೇಕಾಗಿತ್ತು ಸರ್. ಬಟ್ಟೆಗಳಿದೆ ನಮ್ಮ ಹತ್ರ. ಇದೆಯಾ ಸರ್? ಸರಿ ಸರ್, ಎಲ್ಲಿ ಬರ್ಬೇಕು ಸರ್? ನಿಮ್ಮ ಮನೆಗೆ ಬಂದು ನಾ ತಗೊಂಡೋಗ್ಲಾ? ನಾನು ನಿಮ್ಗೆ ಲೊಕೇಶನ್ ಕಳಿಸ್ತೀನಿ. ಆ ಲೊಕೇಶನ್ಗೆ ನೀವು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಆಯ್ತು ಸರ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಏನು ಏನ್ ಕಾಲು ಮತ್ತೆ? ಏನ್ ಮಾಡ್ತಿದ್ಯಾ? ಅದೇ ಮಗು ಅನಾಥಾಶ್ರಮದಿಂದ ಕಾಲ್ ಮಾಡಿದ್ರು. ಅದಕ್ಕೆ ಅವರಿಗೆ ಸ್ವಲ್ಪ ಬಟ್ಟೆಗಳೆಲ್ಲ ಕೊಡೋಣ ಅಂತ. ನೀನು ಹೆಂಗೂ ಬಟ್ಟೆಗಳು ಯೂಸ್ ಮಾಡ್ತಿಲ್ವಲ್ಲ, ಅದಕ್ಕೆ ಈ ಬಟ್ಟೆಗಳನ್ನೆಲ್ಲ ಅವ್ರಿಗೆ ಕೊಡೋಣ ಅಂತ. ಇರು ಅದೆಲ್ಲ ಅಲ್ಲ, ನಾನು ಯಾವ್ದೆಲ್ಲ ಲೆಸ್ ಯೂಸ್ ಮಾಡ್ತೀನಿ ಅದ್ ನಾನು ತೆಕ್ಕೊಡ್ತೀನಿ. ಇರು. ಅಲ್ಲ, ನೀನೆಲ್ಲ ಲೆಸ್ ಯೂಸೇ ಮಾಡೋದು. ನೋಡಿ, ಇದೆಲ್ಲ ಯೂಸ್ ಮಾಡದೆ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಯ್ತು. ನೋಡಿ, ಸುಮ್ಮನೆ ಯಾಕೆ ಇದೆಲ್ಲ ಇಲ್ಲ, ಇಟ್ಕೊಂಡಿದ್ಯಾ? ಇದ್ ಬೇಕು ನನ್ ಪ್ಯಾಂಟ್. ಇದು ನಾನು ಹಾಕೋತೀನಿ. ಇದು ಬೇಡ. ಅಲ್ಲ, ನೀನ್ ಯಾವಾಗ ಹಾಕಿದ್ಯಾ? ನೀನ್ ಹಾಕ್ದೇನೆ ತುಂಬಾ ವರ್ಷನೇ ಆಯ್ತಲ್ವಾ? ಆಲ್ಮೋಸ್ಟ್ 2 ಇಯರ್ಸ್ ಇಂದ ಹಂಗೆ ಇಟ್ಟಿದ್ಯಾ. ಎಷ್ಟು ಬಟ್ಟೆ ತುಂಬಿಸ್ಕೊಂಡಿದ್ಯಾ ನೋಡು. ಅಟ್ಲೀಸ್ಟ್ ಅವ್ರಿಗೆ ಕೊಟ್ರೆ ಹೆಲ್ಪ್ ಆದ್ರೂ ಆಗುತ್ತೆ. ಅಲ್ಲಿರೋರು, ಅಲ್ಲಿ ಗರ್ಲ್ಸ್ ಅಂತ ಇರೋದು, ಅವ್ರಿಗಾದ್ರೂ ಹೆಲ್ಪ್ ಆಗುತ್ತೆ. ಸುಮ್ನೆ ಇಟ್ಕೊಂಡಿದ್ಯಾ ನೀನು ಅದೆಲ್ಲ? ಇಲ್ಲ ನಂಗದ್ ಬೇಕು. ಇರು ಒಂದ್ ನಿಮಿಷ. ನೋಡು, ಇದೆಲ್ಲ ಯಾಕೆ? ನೋಡು, ಇದೆಲ್ಲ ಯಾಕೆ ಸುಮ್ನೆ? ಬೇಕಿದು. ಮೊನ್ನೆ ಜಸ್ಟ್ 1 ಮಂತ್ ಬ್ಯಾಕ್ ತಗೊಂಡಿರೋದು. ಇದು ಬೇಕು. 1 ಮಂತ್ ಬ್ಯಾಕ್ ಅಷ್ಟೇ ಅಲ್ವಾ? ನೀನ್ ಒಂದೇ ಸಲ ಅಲ್ವಾ ಹಾಕೋದು ಬಟ್ಟೆ? ಹಂಗಂತ ಏನಲ್ಲ, ಬೇಕಿದು. ಸರಿ ಬಿಡು. ಏನು ಯಾಕೆಲ್ಲ ತೆಗಿತಿದ್ಯಾ? ಇರು ನೀನು. ಎಲ್ಲ ಎಲ್ಲಿ ತೆಗಿತಾ ಇದೀನಿ? ಒಂದ್ ನಿಮಿಷ ಇರು. ನೀನ್ ಯಾವ್ದೆಲ್ಲ ಯೂಸ್ ಮಾಡಲ್ಲ ಅನ್ನೋದು ನನಗೆ ಗೊತ್ತು. ನಾನು ಅದನ್ನ ತೆಗಿತೀನಿ. ಯೂಸ್ ಮಾಡಲ್ಲ ಅಂತಂದ್ರೆ ಅದೆಲ್ಲ ಹೊಸದದು. ಏನು ಹೊಸದು? ನೋಡಿ, ನೋಡು, ಇನ್ನು ಪ್ರೈಸ್ ಟ್ಯಾಗು ತೆಗ್ದಿಲ್ಲ. 2000 ಕೊಟ್ಟಿದ್ಯಾ ಟಾಪಿಗೆ. ತಗೊಂಡಿದ್ದು 6 ಮಂತ್ಸ್ ಬ್ಯಾಕ್. ಏನಾರು ಹಾಕ್ತಿದ್ಯಾ ನೀನು? ಹಾಕಕ್ಕೆ ಅಂತಾನೆ ಇಟ್ಕೊಂಡಿದ್ದೀನಿ. ನೋಡು, ಹೊಸದಿದ್ದು ನಾನು ಹಾಕ್ತೀನಿ. ಸರಿ, ಯಾವಾಗ ಹಾಕಿದ್ಯಾ? 6 ತಿಂಗಳು ಬೇಕಾ ನಿನಗೆ ಬಟ್ಟೆ ಎಲ್ಲ ತಗೊಂಡ್ ಹಾಕೊಳಕ್ಕೆ? ಹಂಗೆಲ್ಲ ಅಲ್ಲ. ಏನಾಗಲ್ಲ, ಬಿಡು. ಏನಾಗಲ್ಲ. ಬೇಕಿದು. ಕೊಡು. ನೀನ್ ಇದು ಕೊಡಲ್ಲ ನಾನು ನಿನ್ಗೆ. ಯಾವ್ದು? ಇದೆಲ್ಲ ಯಾವ್ದು ಕೊಡಲ್ಲ. ಸರಿ, ನಾನು ಬೇರೆದೆಲ್ಲ ತಗೋತೀನಿ ಬಿಡು. ಬೇರೆದೆಲ್ಲ ನೀನ್ ಬೇಕಾದಂಗ್ ತಗೊಳಂಗಿಲ್ಲ. ನಂಗೆ ಬೇಕಿದೆ ಎಲ್ಲ ಬಟ್ಟೆ. ಪಾಪ ಅವ್ರಾದ್ರೂ ಹಾಕೊಳ್ಳಿ ಬಿಡು ಮಗು. ನೀನ್ ಹೆಂಗು ಹಾಕ್ತಿಲ್ವಲ್ಲ? ಕೊಡು. ನಿನಗ್ ಬೇರೆದ್ ಹೊಸ ತಕ್ಕೊಡ್ತೀನಿ ಬಿಡು. ಹೊಸದಲ್ಲ, ಇದು ನನ್ ಫೇವ್ರೇಟ್. ಇದು ಏನಾಗಲ್ಲ, ನೀನ್ ಸ್ವಲ್ಪ ಸುಮ್ನಿರು. ಫೇವ್ರೇಟ್ ಬಟ್ಟೆ ಇದು. ನಾನ್ ಕೊಡಲ್ಲ. ನೀನ್ ಸ್ವಲ್ಪ ಸುಮ್ನಿರು. ಇದ್ಯಾಡ್ ನಾನ್ ಕೊಡೋದೇ ಇಲ್ಲ.
ಕೊಡು. ಕೊಡು ಏನಾಗಲ್ಲ. ಹಂಗಲ್ಲ ಅದು, ಇಲ್ಲ ನಾನು ಕೊಡಲ್ಲ ಅದು. ಕೊಡಿಲಿ. ಇಲ್ಲ ನಾನು ಕೊಡಲ್ಲ. ಇದು ನನ್ನ ಫೇವರೇಟ್, ಇದೆಲ್ಲದು ನನ್ನ ಫೇವರೇಟ್ ಬಟ್ಟೆಗಳು. ಎಲ್ಲ ಫೇವರೇಟ್ ನೀನೆಲ್ಲ ಫೇವರೇಟ್ ನಿಂದು ಎಲ್ಲ ಫೇವರೇಟ್ ಎಲ್ಲಾನು ಫೇವರೇಟ್. ಹೌದು, ಈಗ ಇವತ್ತು ತಗೊಳ್ಳೋದು ಅದು ಫೇವರೇಟ್ ಏನಾಗಲ್ಲ. ಚೆನ್ನಾಗಿರೋದೇ ತಗೊಳ್ಳೋದು, ನಂಗೆ ಇಷ್ಟ ಆಗುವಂತದೇ ತಗೊಳ್ಳೋದು. ನೀನ್ ನಿಜ ಕೊಡ್ಬೇಕಂದ್ರೆ ಹೇಳು, ನಾನು ಒಂದಿನ ಕ್ಲೀನ್ ಆಗಿ ಎಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಅವ್ರು ತೆಗೆದುಕೊಡ್ತೀನಿ. ಆಲ್ರೆಡಿ ಇನ್ನು 45 ಮಿನಿಟ್ಸ್ ಅಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಹೆಂಗ್ ಹೂ ಅಂದೆ ನೀನು? ನಾನ್ ಫಸ್ಟ್ ಎಲ್ಲ ಶಾರ್ಟ್ ಲಿಸ್ಟ್ ಮಾಡ್ಬೇಕಲ್ಲ. ನಿನ್ನ ಕೇಳಿ ನಾನು ಹೂ ಅನ್ಬೇಕಾ? ನಿನ್ನ ಕೇಳಿ ಇದೆಲ್ಲ ಕೊಡೋಣ. ಇದನ್ನ ನೋಡಿ, ಇದೆಲ್ಲ ಯಾವಾಗ ಹಾಕಿದ್ಯಾ ನೀನು? ಯಾವಾಗ ಹಾಕಿದ್ಯಾ? ನಾನು ಎಲ್ಲ ಮತ್ತೆ ಇನ್ಯಾವ್ದು ಕೊಡ್ತೀಯಾ? ಇದೊಂದು ಬೇಕಾದ್ರೆ ಕೊಡ್ತೀನಿ, ಇದೊಂದು ಓಕೆ, ಇದೊಂದು ಕೊಡ್ತೀನಿ. ಸರಿ, ಅದು ಹೊಸದು ಕೊಡು. 6 ಮಂತ್ಸ್ ಬೇಕಾ ನಿಂಗೆ? ಹೊಸದೆಲ್ಲ ಕೊಡಲ್ಲ ನಾನು, ನಾನೇ ಹಾಕಿಲ್ಲ ಅದನ್ನ ಇನ್ನೂ ತಗೊಂಡು. ಪರವಾಗಿಲ್ಲ, ಏನಾಗಲ್ಲ, ಅವ್ರದ್ದು ಹಾಕ್ಲಿ. ನಮ್ಮ ಅಮ್ಮ ಕೊಡ್ಸಿದ್ದು ಟಾಪ್ ಗೊತ್ತಾ? ಅಮ್ಮ ಕೊಡ್ಸ್ಬಿಟ್ರೆ? ಹೌದು, ನನ್ ಫೇವ್ರೇಟ್ ಅದು. ಅಮ್ಮ ಕೊಡ್ಸಿದ್ದು, ನಾನೇ ಇನ್ನು ಹಾಕಿಲ್ಲ, ಇಟ್ಕೊಂಡಿದೀನಿ. ಯಾವ್ದಕ್ಕಾದ್ರು ಒಂದ್ ಸ್ಪೆಷಲ್ ನೀನು ಅವತ್ತಿನ ದಿನ ಅಥವಾ ಇಮಿಡಿಯೇಟ್ ಆಗಿ ಹಾಕ್ಬೇಕು. ಮೊನ್ನೆ ಹಂಗೆ ತಾನೇ ಒಂದು ಔಟಿಂಗ್ ಹೋಗಿದ್ದೆ, ಯಾವಾಗಾದ್ರೂ ಹಾಕ್ಬೋದಿತ್ತಾನೆ. ಹಂಗೆ ಅಂತಿಲ್ಲ, ಯಾವ್ದಾದ್ರು ಒಳ್ಳೆ ಇವೆಂಟ್ ಹಾಕೋಣ ಅಂತ ಇಟ್ಕೊಂಡಿರೋದು ಅದು. ನೀನ್ ಅದೆಲ್ಲ ನೀನ್ ತಗೊಳಂಗಿಲ್ಲ ಅದು. ಸರಿ, ನೋಡು ನೋಡು, ಇದಂತೂ ಹಾಕ್ದೆ ಮಿನಿಮಮ್ 2 ಮಂತ್ಸ್ ಆಯ್ತು. ನೋಡಿ, ಇದನ್ನ ಹಾಕ್ದೆ ಮಿನಿಮಮ್ ಅಮ್ಮ ಕೊಡ್ಸಿದ್ದು ನನ್ ಫೇವ್ರೇಟ್, ಇದು ಕೊಡು. ಮಿನಿಮಮ್ 2 ಇಯರ್ಸ್ ಆಯ್ತು ಮಗು. ಅವ್ರಿಗಾದ್ರೂ ಕೊಡೋಣ ಬಿಡು. ಇಲ್ಲ, ಇದು ನನ್ ಫೇವ್ರೇಟ್, ಇದು ಕೊಡು. ಏನಾಗಲ್ಲ ಬಿಡೋಪ್ಪ, ಯಾಕೆ ಅಳ್ತಿದ್ಯಾ? ಅಮ್ಮ ಕೊಡ್ಸಿದ್ದು. ಅಮ್ಮ ಕೊಡ್ಸ್ರಿ ಏನಾಗ್ಬೋದು? ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ, ಅವ್ರು ಇನ್ನೊಂದು ಕೊಡ್ಸ್ತಾರ ಬಿಡು. ಅಯ್ಯೋ, ಅದ್ನೆಲ್ಲ ಇದು ಯಾಕೆ ಮಾಡ್ತಿದ್ಯಾ? ಕೊಡ್ತೀನಿ, ಅವ್ರು ಹೆಂಗೂ ಬರ್ತಿದ್ದಾರೆ. ಏನಕ್ಕೆ ಅಳ್ತಿದ್ಯಾ? ಬಾಯ್ಲಿ ಬಾಮು ಇಲ್ಲಿ. ಸರಿ, ಯಾವ ಕೊಡೋಣ ಹೇಳು ಬಾ. ಯಾವ ಕೊಡೋಣ ಹೇಳು ಬಾ. ನಾನ್ ಸೆಲೆಕ್ಟ್ ಮಾಡ್ತೀನಿ. ನೀನ್ ಸೆಲೆಕ್ಟ್ ಮಾಡಂಗಿಲ್ಲ, ಎಲ್ಲ ನಾನ್ ಮಾಡ್ತೀನಿ, ಸುಮ್ಮನೆ. ಹಂಗಾದ್ರೆ ಸರಿ, ಯಾಕೆ? ಬಾಯ್ಲಿ ಬಾಯ್ಲಿ ಬಾಯ್ ಬಾಯ್ಲಿ ಬಾಯ್ಲಿ ಬಾಯ್ಲಿ. ತೆಗಿ ತೆಗಿ, ಇದನ್ನ ತೆಗಿ ತೆಗಿ, ಇದನ್ನ ತೆಗಿ, ಇದನ್ನ ತೆಗಿ. ನಾನ್ ಕೊಡೋದಾದ್ರೆ ಅಷ್ಟೇ ಕೊಡೋದು. ಪರವಾಗಿಲ್ಲ, ತೆಗಿ. ಅಂತೇನಿಲ್ಲ, ಪರವಾಗಿಲ್ಲ, ತೆಗಿ ತೆಗಿ. ಸರಿ, ನೋಡಿ ಮಗು ಏನು ಕೊಂದು ಬಿಡ್ತಾ ಇಲ್ಲ ನೋಡಿ. ಬ್ಲೌಸ್ ಅಲ್ಲಿ ಇದೆಲ್ಲ ಯಾಕೆ ಬಿಡು? ಕಂಫರ್ಟಬಲ್ ಆಗಿರೋ ಡ್ರೆಸ್ ಇದು ನಾನು ತಗೊಂಡಿರೋದು, ಬಿಡು. ನೀ ಬಟ್ಟೆಗೋಸ್ಕರ ನನ್ನೇ ತಳ್ತೀಯಾ? ನೀನ್ ನನ್ನ ಫೇವರೇಟ್ ಬಟ್ಟೆ ಎಲ್ಲ ಏನು ತಗೋತಾ ಇರೋದು, ಬಿಡು. ಏನಾಗಲ್ಲ ಬಿಡು. ಸರಿ 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 ಸರಿ, ಓಕೆ 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 ಓಕೆ. ಅಳ್ಬೇಡ ಅಳ್ಬೇಡ ಅಳ್ಬೇಡ. ಪ್ರಾಂಕ್ 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 ಪ್ರಾಂಕ್. ನೋಡಿ, ಕ್ಯಾಮ್ರಾ ಇಟ್ಟಿದ್ದೆ. ಬರೀ ಹಿಂಗೆ ಪ್ರಾಂಕ್ ಪ್ರಾಂಕ್ ಮಾಡಿದ್ದು. ಓಕೆ ಓಕೆ ಓಕೆ. ಪ್ರಾಂಕ್ ಮಾಡಿದ್ದು, ಪ್ರಾಂಕ್ 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 ಮಾಡಿದ್ದು, ಪ್ರಾಂಕ್ ಮಾಡಿದ್ದು, ಪ್ರಾಂಕ್ ಮಾಡಿದ್ದು. ಅಳ್ಬೇಡ ಅಳ್ಬೇಡ. ಪ್ರಾಂಕ್ ಮಾಡಿದ್ದು ನಾನು ನಿನ್ ಕ್ಯಾಮ್ರಾ ತೋರಿಸ್ದೆ ಅಲ್ಲ, ಕ್ಯಾಮ್ರಾ ತೋರಿಸ್ದೆ ಅಲ್ಲ. ಪ್ರಾಂಕ್ ಮಾಡಿದ್ದು ನಿನ್ ಬಟ್ಟೆ ಕೊಡ್ತಾ ಇಲ್ಲ. ಇಟ್ಕೋ. ಪ್ರಾಂಕ್ ಮಾಡಿ ಕೊಡು. ನೋಡಲ್ಲಿ, ಅಲ್ಲಿ ಇನ್ನೊಂದು ಇಟ್ಟಿದ್ದೀನಿ ನೋಡಲ್ಲಿ, ನಮ್ದು ಕ್ಯಾಮ್ರಾ. ಓಕೆ ಓಕೆ, ಅಳ್ಬೇಡ. ಪ್ರಾಂಕ್ ಮಾಡಿದ್ದು, ನಿನ್ ಬಟ್ಟೆ ಕೊಡ್ತಾ ಇಲ್ಲ, ನೀನೇ ಇಟ್ಕೋ, ಸರಿನಾ? ಅದ್ ನಮ್ಮಮ್ಮ ಕಾಲ್ ಮಾಡಿದ್ದು, ಆಶಾವದಿಂದ ಅಲ್ಲ. ನಾನು ನಮ್ಮಮ್ಮಗೆ ಹೇಳಿದ್ದೆ, ಹಿಂಗ್ ಮಾಡ್ತಾ ಇದ್ದೀನಿ, ಅವಳನ್ನ ಪ್ರಾಂಕ್ ಮಾಡೋಕೆ ಕಾಲ್ ಮಾಡಿ ಅಂತ ಹೇಳಿದ್ದೆ. ನಮ್ಮಮ್ಮ ಕಾಲ್ ಮಾಡಿದ್ದು. ಎಲ್ಲ ಸೆಟಪ್ ಮಾಡಿದ್ಯಾ ನೀನು? ನೋಡೋಣ ನೀನ್ ಹೆಂಗ್ ರಿಯಾಕ್ಟ್ ಮಾಡ್ತೀಯ ಬಟ್ಟೆ ವಿಷಯಕ್ಕೆ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದು. ನೀನ್ ತುಂಬಾ ಇಟ್ಕೊಂಡಿದ್ದಲ್ಲ, 2 ವರ್ಷದಿಂದ ನೀನ್ ಯೂಸೇ ಮಾಡ್ತಿರ್ಲಿಲ್ಲ, ಅದಕ್ಕೆ ಒಂದ್ ಪ್ರಾಂಕ್ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ಮಾಡಿದೆ. ಇಷ್ಟಕ್ಕೆಲ್ಲ ಅಳ್ತಾರ? ಹೇಳಿದ್ರೆ ಸಾಕಲ್ಲ, ಅಳೋದು ಯಾಕೆ? ಇಲ್ಲ, ನಾನು ಕೊಡ್ಬೇಕಂತ ಇದೆ ನಂಗೂನು. ನಾನೆಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಕೊಡ್ತೇನೆ. ನಂದು ಫೇವರೇಟ್ ಡ್ರೆಸ್ಸಸ್ ಎಲ್ಲ ನೀನು. ಓಕೆ 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 ಓಕೆ. ನಿನ್ ಫೇವರೇಟ್ ಡ್ರೆಸ್ ನೀನೇ ಇಟ್ಕೋ, ಯಾರಿಗೂ ಕೊಡ್ತಾ ಇಲ್ಲ, ಸರಿನಾ? ಪ್ರಾಂಕ್ ಮಾಡಿದ್ದು. ಸರಿ ಸರಿ, ಓಕೆ 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 ಓಕೆ.